ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಪ್ರಕೃತಿ ಸೌಂದರ್ಯ ದೇವತೆಯ ಮಡಿಲಲ್ಲಿ 8 ದಶಕಗಳಿಂದ ಪೂಜಾ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿರೋವಂಥ ದೇವಸ್ಥಾನಕ್ಕೆ ನಾನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಇವತ್ತು ನಮ್ಮನ್ನು ಯಾರೆಲ್ಲ ಕನಕಪುರ ಮೇನ್ ರೋಡ್ ಹತ್ರ ಜರ್ನಿ ಮಾಡ್ತಿರೋ ಅವರು ಒಂದು 5-6 ಪ್ಲೇಸ್ಗಳನ್ನ ನೋಡ್ಬೋದು. ಬೃಂದಾಂಜನೇಯ ಮಹದೇಶ್ವರ ದೇವಸ್ಥಾನ ಮತ್ತು ಇನ್ನೂ ಕೆಲವು ಹಲವಾರು ದೇವಸ್ಥಾನಗಳಿದೆ. ನಾನು ಅದನ್ನು ಪ್ರತಿಯೊಂದನ್ನು ನಿಮಗೆ ತೋರಿಸ್ತಾ ಬರ್ತೀನಿ. ಕಲ್ಲಳ್ಳಿಲಿರೋ ದೇವಸ್ಥಾನವೂ ಸಹ ಆಗಿರ್ಬೋದು. ಈ ರಸ್ತೆ ಏನಂದರೆ, ಈ ರಸ್ತೆ ನೆಕ್ಕೆರೆ ಗ್ರಾಮದಿಂದ ಒಳಗಡೆ ಬಂದರೆ ಒಂದೇ ಸ್ಟ್ರೈಟ್ ರೋಡ್ ಹೇಗಿರುತ್ತೋ ಹಾಗೆ ಬಂದರೆ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಮಹದೇಶ್ವರ ದೇವಸ್ಥಾನಕ್ಕೆ ಹೋಗೋ ದಾರಿ ಅಂತ. ನೆಕ್ಕೆರೆ ಗ್ರಾಮದಿಂದ ಬಂದು ಲೆಫ್ಟಿಗೆ ಟರ್ನ್ ಆಗುತ್ತೆ. ನೀವು ಯಾರನ್ನಾದರೂ ಕೇಳ್ಬೋದು, ಎಲ್ಲರೂ ಅಡ್ರೆಸ್ ಹೇಳ್ತಾರೆ. ನಿಮಗೇನಾದ್ರು ಗೊತ್ತಾಗಿಲ್ಲ ಅಂದರೆ ಈ ಕಂಪ್ನಿ ಅಡ್ರೆಸ್ ಇಟ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಪ್ರಕೃತಿ ಸೌಂದರ್ಯ ಎಷ್ಟು ಚೆನ್ನಾಗಿದೆ ಅಂದರೆ, ನಮಗೆ ವರ್ಕ್ ಪ್ರೆಷರ್ ಆಗಿರ್ಬೋದು, ಏನೇ ಟೆನ್ಷನ್ನು ಏನೇ ಇದ್ದರೂ ಸಹ ಈ ವೆದರಲ್ಲಿ ನಾವು ಈ ಪ್ರಕೃತಿ ಮಾತೆಯ ಪ್ರಕೃತಿ ಸೌಂದರ್ಯ ಸವಿಯೋದ್ರಿಂದ ಎಲ್ಲ ಮರ್ತೋಗ್ತೀವಿ. ನಮ್ಮ ಮೈಂಡ್ ಯಾವುದೇ ರೀತಿಲೂ ನಮ್ಮ ಏನು ಕಷ್ಟ ಇದೆಯೋ ಅದು ನೆನಪು ಆಗೋದಿಲ್ಲ ನಮಗೆ. ಅಷ್ಟು ಖುಷಿ ಆಗುತ್ತೆ ಮಾತ್ರ ಈ ವೆದರಲ್ಲಿ. ಸೊ ನಾವು ಹೀಗೆ ಸ್ಟ್ರೈಟ್ ಹೋಗ್ತಾ ರೈಟ್ಗೊಂದು ಲೆಫ್ಟ್ಗೊಂದು ದಾರಿ ಸಿಗುತ್ತೆ. ನಾವು ಲೆಫ್ಟಿಗೆ ಹೋಗಬೇಕಾಗತ್ತೆ, ರೈಟಿಗೆ ಹೋಗೋಂಗಿಲ್ಲ. ಲೆಫ್ಟಿಗೆ ಹೋಗಿ ಸ್ವಲ್ಪ ಮುಂದಕ್ಕೆ ಹೋದರೆ ರೈಟಿಗೆ ಟರ್ನ್ ಆಗಬೇಕಾಗತ್ತೆ. ರೈಟಿಗೆ ಹೋಗಿ ಒಂದೇ ಸ್ಟ್ರೈಟ್ ರೋಡ್ ಹೋಗಬೇಕು. ಇಲ್ಲಿ ನಮಗೆ ಮಹದೇಶ್ವರ ದೇವಸ್ಥಾನ ಸಿಗುತ್ತೆ. ಇಲ್ಲಿ ಸುಮಾರು ವರ್ಷಗಳಿಂದ ದಾಖಲೆಯ ಪ್ರಕಾರ 8 ದಶಕಗಳಿಂದ ಇಲ್ಲಿ ಜಾತ್ರಾ ಮಹೋತ್ಸವವನ್ನು ಮಾಡ್ತಾರೆ. ಯಾವಾಗಪ್ಪ ಅಂದರೆ, ಶಿವರಾತ್ರಿ ಹಬ್ಬ ಆಗಿ ಜಾಗರಣೆ ಆಗಿ ನೆಕ್ಸ್ಟ್ ಡೇಗೆ ಇಲ್ಲಿ ತುಂಬ ವಿಜೃಂಭಣೆಯಾಗಿ ಜಾತ್ರಾ ಮಹೋತ್ಸವನ ಮಾಡ್ತಾರೆ. ಎಷ್ಟು ಜನ ಸೇರ್ತಾರೆ ಅಂದರೆ ಕಾಲಿಡೋದಕ್ಕೂ ಜಾಗ ಇರೋದಿಲ್ಲ, ಅಷ್ಟು ಜನ ಇರ್ತಾರೆ. ಈಗ ನೋಡಿ ಎಷ್ಟು ಪ್ರಶಾಂತವಾಗಿದೆ ಅಂತ ದೇವಸ್ಥಾನ, ತುಂಬ ಪ್ರಶಾಂತವಾಗಿದೆ ದೇವಸ್ಥಾನ. ಬಟ್ ಅವತ್ತಿನ ದಿನ ನೋಡಿದ್ರೆ ಮತ್ತು ವಾರ ಇರೋ ಟೈಮಲ್ಲಿ ನೋಡಿದ್ರೆ ತುಂಬ ಜನನೇ ಇರ್ತಾರೆ. ನಾವು ಹೋಗಿದ್ದು ಬೆಳಗ್ಗೆನೇ ಮಾರ್ನಿಂಗೇ ಹೋಗಿದ್ವಿ, ಬಟ್ ವಾರದ ಪೂಜೆ ಇರೋದ್ರಿಂದ ಇಲ್ಲಿ ಯಾರೂ ಇರಲಿಲ್ಲ. ಸೊ ನಾವು ಹಾಗೆ ನೋಡ್ಕೊಂಡು ಬಂದ್ವಿ. ಇಲ್ಲಿ ಆವಾಗ ಜಾತ್ರೆ ನಡೆಯುವಾಗ ಕೊಂಡ ಸೇವೆನೂ ಆಗುತ್ತೆ. ಕೊಂಡದಲ್ಲಿ ಯಾರ್ಯಾರು ಹರಿಸ್ಕೊಂಡಿರ್ತಾರೋ ಅವರೆಲ್ಲ ಇದು ಮಾಡ್ಬೋದು. ನೋಡಿ ಕೊಂಡ ಎಷ್ಟು ಆಳ ಇದೆ ಅಂತ ಮೊದಲೇ ಮಾಡಿ ಬಿಟ್ಬಿಟ್ಟಿದ್ದಾರೆ. ಅದರಲ್ಲಿ ದಪ್ಪ ಮರಗಳನ್ನ ಹಾಕಿ ಕೆಂಡ ಮಾಡ್ತಾರೆ. ಸೊ ಅಲ್ಲಿ ಕೊಂಡ ಇದು ಮಾಡೋದು ಅಲ್ಲಿ. ಹಾಗೆ ನಾವು ಹೇಗೆ ಬಂದೋ ಅದೇ ಸ್ಟ್ರೈಟ್ ಒಂದೇ ರೋಡ್ ಫೆಸಿಲಿಟಿ ಮಾತ್ರ ಸೂಪರಾಗಿದೆ. 2 ವೀಲರು ಹೋಗ್ಬೋದು, ಕಾರು ಹೋಗ್ಬೋದು, ಯಾವುದೇ ಇದಿಲ್ಲ. ತುಂಬ ಚೆನ್ನಾಗಿದೆ ರೋಡ್ ಮಾತ್ರ. ಹಾಗೆ ಮುಂದೆ ಬಂದರೆ ಈ ದೇವಸ್ಥಾನಕ್ಕೆ ಯಾವುದೇ ದೇವಸ್ಥಾನದಲ್ಲಿ ಬೇಕಾದಂಥ ಕಳಶಕ್ಕೆ ನೀರು ಬೇಕಾದದನ್ನು ಮತ್ತು ದೇವಸ್ಥಾನದಲ್ಲಿರೋ ಏನೇ ಆದ್ರೂ ತೊಳೆಯೋದಕ್ಕೆ ಆಗಲಿ ಏನೇ ಮಾಡಿದ್ರೂ ಸಹ ಇಲ್ಲಿ ಆ ದೇವಸ್ಥಾನದ ಮುಂಭಾಗ ಅಂದರೆ ನಾವು ಹೋಗ್ತಾ ಇದ್ದೀವಲ್ಲ ಅಲ್ಲೇ ಅವರು ಹೊಳೆಲಿ ತೊಳ್ಕೊಂಡು ನೀರು ತುಂಬಿಸ್ಕೊಂಡು ಹೋಗಿ ದೇವ್ರಿಗೆ ಪ್ರೋಕ್ಷಣೆ ಮಾಡಿ ಏನೇ ಪೂಜಾ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಈ ಹೊಳೆ ನೀರಿಂದನೇ ಅಲ್ಲಿ ಫಸ್ಟು ದೇವಸ್ಥಾನಕ್ಕೆ ಹೋಗುತ್ತೆ. ಬಟ್ ಈ ಜಾಗ ಅಲ್ಲ, ನಮಗೆ ಪೂಜೆ ಮಾಡೋಕ್ಕೆ ಅಂತಲೇ ಸ್ವಲ್ಪ ಈ ಸೈಡು ಸ್ಟೆಪ್ಸ್ ಹಾಕಿದ್ದಾರೆ. ಸೊ ಅಲ್ಲಿದೆ. ನಾವೇನಾದರೂ ಇಲ್ಲಿ ಬರೀ ಹುಲ್ಲಿದೆ, ಭೂಮಿ ಇದೆ, ಹುಲ್ಲಲ್ಲಿ ಅಂದರೆ ಏನೂ ಇಲ್ಲ, ಬರೀ ಹುಲ್ಲಿದೆ ಅಂತ ನಾವು ಕಾಲಿಟ್ಟರೆ ಮುಳುಗೋಗ್ತೀವಿ ಮಾತ್ರ. ಅಷ್ಟು ಆಳ ಇದೆ. ಅದನ್ನು ಸಹ ಆ ಸೈಡು ಆ ಥರ ಅಂದರೆ ಏನದು ಹುಲ್ಲೆಲ್ಲ ಬೆಳ್ಕೊಂಡು ಫುಲ್ಲು ಕವರ್ ಆಗೋಗಿದೆ ನೀರ ಮೇಲೆ. ಬಟ್ ಅಲ್ಲಿರೋ ನೀರು ಇಲ್ಲಿ ಬರ್ತಿರೋದು ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿದೆ ಶಿವನ ವಿಗ್ರಹ ಅಂತ. ಅಲ್ಲಿ ಹೋಗಿ ಮಾತಾಡ್ಬೋದು. ಬಟ್ ನಾವು ಲಾಸ್ಟ್ ಟೈಮ್ ಹೋದಾಗ ನಾನು, ತೇಜು, ನಮ್ಮ ಮನೆಯವರು ಮತ್ತು ನಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲ ಹೋದಾಗ ನಾವು ತುಂಬ ಆಟ ಆಡ್ಕೊಂಡು ಬಂದಿದ್ವಿ. ಅಲ್ಲಿ ಕೆಳಗಡೆ ಎಲ್ಲ ಇಳಿದಿದ್ವಿ. ಬಟ್ ಈ ಸಲ ಇಳಿಯೋದಕ್ಕಾಗಿಲ್ಲ. ಯಾಕೆ ಅಂದರೆ ಅಲ್ಲಿ ಫುಲ್ ಹುಳುಗಳು ಗಿಡಗಳೆಲ್ಲ ಬೆಳೆದು ಬಿಟ್ಟಿತ್ತು.
ಭಯ ಆಯಿತು ಅಂದ್ಬಿಟ್ಟು ನಾವು ಇದು ಮಾಡಿಲ್ಲ. ನೋಡ್ತಾ ಇರ್ಬೋದು ನೀವೇ 8 ದಶಕಗಳಿಂದ ಸಾಂಪ್ರದಾಯಿಕವಾಗಿ ಪೂಜಾ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿರ್ತಾರೆ ಅಂತ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ, ನೀವೇ ನೋಡ್ಬೋದು. ಇದು ಸೋಮನಹಳ್ಳಿಯಿಂದ ಬರೋ ರೂಟು. ನಾನು ಆಗಲೇ ಬಂದಿದ್ದು ನೆಕ್ಕೆರೆಯಿಂದ ಬರುವ ರೂಟು. ಇದು ಸೋಮನಹಳ್ಳಿಯಿಂದ ಬರೋದು, ಈ ಸೈಡಿಂದ ಬರಬೇಕಾಗತ್ತೆ. ಅಲ್ಲೇ ಮೆನ್ಷನ್ ಮಾಡಿರ್ತಾರೆ, ನೀವು ಯಾರನ್ನಾದರೂ ಕೇಳ್ಬೋದು, ರೂಟ್ ತೋರಿಸ್ತಾರೆ. ಯಾರೆಲ್ಲ ಬರ್ತಿರೋ ಅವರು ಶಿವರಾತ್ರಿ ಹಬ್ಬ ಮಾರನೇ ದಿನ ಬನ್ನಿ, ಆವಾಗ ನಿಮಗೆ ಅರ್ಥ ಆಗುತ್ತೆ ನಾನು ಯಾಕೆ ಅಷ್ಟು ಒತ್ತಾಯ ಮಾಡಿ ಬನ್ನಿ ಅಂತ ಹೇಳಿದೆ ಅಂತ. ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಇಷ್ಟಪಟ್ಟಿದ್ದಾರೆ ಅವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.